ಸಾಧುಗಳ ಜೀವನ ಹೇಗಿರುತ್ತೆ, ಸನ್ಯಾಸಿಗಳ ಜೀವನ ಹೇಗಿರುತ್ತೆ ಅಂತ. ಸಾಧು ಅನ್ನೋ ಶಬ್ದವೇ ಒಳ್ಳೆಯದು ಅಂತ. ನೀವು ಯಾವುದೆಲ್ಲ ಅಡೆತಡೆಗಳನ್ನ ಅನುಭವಿಸಿದ್ರಿ, ಹಾಗೆ ನಿಮ್ಮ ಜೀವನ ಹೇಗಿತ್ತು, ಸಾಧ್ವಿ ಜೀವನ? ಇಂಥ ಕಠಿಣ ಪರೀಕ್ಷೆಗಳನ್ನು ಎದುರಿಸೋ ಸಮಸ್ಯೆ ನನಗೆ ಸಣ್ಣವಳಿದ್ದಾಗ ಬರಲಿಲ್ಲ. ಎಷ್ಟೋ ದಿವಸಗಳ ಕಾಲ ಮೈ ಮೇಲೆ ಬಟ್ಟೆ ಕೂಡ ಇರ್ತಾ ಇರಲಿಲ್ಲ ನನಗೆ. ನಗ್ನವಾಗಿ ಕುತ್ಕೊಳ್ಳೋ ಪರಿಸ್ಥಿತಿಗಳು, ಆ ಹೆಣಗಳ ಮೇಲೆಲ್ಲ ಕೂಡಿಸೋರು, ಅದನ್ನು ಮಾತಾಡಿಸು ಅಂತ ಹೇಳೋರು. ಅದು ಹೆಣ ಮಾತಾಡುತ್ತಾ ಅಂತ ನೀವು ಕೇಳಿದ್ರೆ ಅದು ಮಾತಾಡುತ್ತೆ. ಆ ಸತ್ಯ ಹೇಳೇ ಕೆಟ್ಟವರಾದ್ವಿ ಅಂತ ಇಟ್ಕೊಳ್ಳಿ, ಆದರೆ ಒಂದಲ್ಲ ಒಂದು ದಿವಸ ಸತ್ಯಕ್ಕೆ ಬೆಲೆ ಇದೆ. 8-10 ಜನ ಅಣ್ಣ ತಮ್ಮಂದ್ರಿಗೆ ಮೀಸೆ ಬೋಳಿಸ್ಕೊಳ್ರು ಅಂತ ಹೇಳಿದ್ದಾರೆ. ಒಂದು ಮಂಡಲದ ಕಾಲಿಟ್ರು ಅಂತ ಇಟ್ಕೊಳ್ಳಿ, ಹಾವು ಬರ್ಬೋದು, ಹಾವು ತರ ಕಾಣಿಸುತ್ತೆ, ಇದಕ್ಕಿದೆ ತುಂಬಾ ಚೇಳುಗಳು ಬರಕ್ಕೆ ಶುರುವಾಗ್ಬಿಡುತ್ತೆ. ಅಮ್ಮ, ನನ್ನ ಮೊದಲನೇ ಪ್ರಶ್ನೆ ಅಂದರೆ, ಎಲ್ಲರಿಗೂ ಈ ಒಂದು ಕುತೂಹಲ ಇದ್ದೇ ಇರುತ್ತೆ, ಸಾಧುಗಳ ಜೀವನ ಹೇಗಿರುತ್ತೆ, ಸನ್ಯಾಸಿಗಳ ಜೀವನ ಹೇಗಿರುತ್ತೆ ಅಂತ. ಅದರಲ್ಲೂ ಕೂಡ ಸಾಧುಗಳು ಅಂತ ಹೇಳಿದರೆ, ಒಬ್ಬ ಪುರುಷ ಸಾಧು ಆಗಬೇಕಾದ್ರೆ ಒಂದು ಕಠಿಣ ಮಾರ್ಗ ಅದು. ಅದರಲ್ಲೂ ಒಬ್ಬ ಮಹಿಳೆ ಸಾಧು ಆಗಬೇಕು ಅಂತ ಹೇಳಿದರೆ ಅದು ಅದಕ್ಕಿಂತ ಕಠಿಣ. ನಿಮ್ಮ ಸಾಧು ಜೀವನ ಹೇಗಿತ್ತು? ನೀವು ಸನ್ಯಾಸಿನಿ ಆಗೋಕ್ಕಿಂತ ಮುಂಚಿನ ಜೀವನ, ಹಾಗೆ ಸನ್ಯಾಸಿ ಆದ ಮೇಲೆ ನೀವು ಯಾವುದೆಲ್ಲ ಅಡೆತಡೆಗಳನ್ನು ಅನುಭವಿಸಿದ್ರಿ, ಹಾಗೆ ನಿಮ್ಮ ಜೀವನ ಹೇಗಿತ್ತು, ಸಾಧ್ವಿ ಜೀವನ? ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನೀವು. ಯಾಕೆ ಅಂತಂದರೆ, ಸಾಧು ಅನ್ನೋ ಶಬ್ದ ಇದೆ ನೋಡಿ, ಅದು ಎಷ್ಟು ಅದ್ಭುತವಾದ್ದು ಅಂದರೆ, ಸಂಸ್ಕೃತದಲ್ಲಿ ಸಾಧು ಸಾಧು ಅಂದರೆ ಒಳ್ಳೆಯದು ಅಂತ. ಇವರು ಕೆಟ್ಟ ಸಾಧು, ಇವರು ಒಳ್ಳೆಯ ಸಾಧು ಅಂತ ಎರಡನ್ನ ವಿಭಾಗ ಮಾಡಲಿಕ್ಕಾಗೋಲ್ಲ. ಯಾಕೆ ಅಂದರೆ, ಸಾಧು ಅನ್ನೋ ಶಬ್ದವೇ ಒಳ್ಳೆಯದು ಅಂತ. ದೇವರ ದಯದಿಂದ ಇಂಥ ಕಠಿಣ ಪರೀಕ್ಷೆಗಳನ್ನು ಎದುರಿಸೋ ಸಮಸ್ಯೆ ನನಗೆ ಸಣ್ಣವಳಿದ್ದಾಗ ಬರಲಿಲ್ಲ. ಕಾರಣ ಏನು ಅಂದರೆ, ನಮ್ಮ ತಾಯಿ ತುಂಬ ಜ್ಞಾನಿ, ಅವರು ತುಂಬ ಅವರೊಂಥರ ಸಾಧುನೇ ಅವರು. ಆಕೆ ಸಂಸಾರಿ ಆಗಿದ್ದರೂ ಕೂಡ ನಮ್ಮನ್ನು ಯಾವತ್ತಿಗೂ ಕೂಡ ಲೌಕಿಕ ವಿಷಯದಲ್ಲಿ ನಮ್ಮನ್ನು ತೊಡಗಿಸ್ಲೇ ಇಲ್ಲ. ನೀ ಚೆನ್ನಾಗಿ ಓದಬೇಕು, ದೊಡ್ಡ ಕೆಲಸ ಸೇರ್ಕೋಬೇಕು, ಸಂಪಾದನೆ ಮಾಡಬೇಕು, ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಹೀಗೆಲ್ಲ ಹೇಳ್ತಾರೆ ಮನೇಲಿ ಅಪ್ಪ ಅಮ್ಮ ಅಲ್ವಾ. ಆದರೆ ನಮ್ಮಮ್ಮ ಎಂಥ ವಿಚಿತ್ರ ಅಂದರೆ, ನಾವು ಏನು ಮಾಡಿದ್ವು ಅದಕ್ಕೆ ಅದು ಪ್ರೋತ್ಸಾಹ ಕೊಟ್ಟಳು. ನಾನು ಯಾವಾಗಲೂ ಸಣ್ಣ ವಯಸ್ಸಲ್ಲಿ ತುಂಬ ಜಪ ತಪ ಅನುಷ್ಠಾನ, ಬೆಟ್ಟದ ಮೇಲೆ ಹೋಗಿ ಕೂತ್ಬಿಡೋದು, 3 ದಿನ ಮನೆಗೆ ಬರ್ತಾ ಇರಲಿಲ್ಲ. ಪಾಪ ಹುಡ್ಕೊಂಡು ಬರ್ತಾಯಿದ್ರು. ಅವ್ರಿಗೆ ಗೊತ್ತಿತ್ತು ಈ ಹುಡುಗಿ ಎಲ್ಲೂ ಹೋಗಲ್ಲ ಅಂತ. ಯಾಕೆಂದರೆ ಅವರು ತುಂಬ ವರ್ಷಗಳ ಕಾಲ ಅವ್ರಿಗೆ ಮಕ್ಕಳಾಗದೇ ಇದ್ದಾಗ ದುರ್ಗಾದೇವಿನ ಹರಿಸ್ಕೊಂಡು, ನಿನ್ನ ಹೊಟ್ಟೆಲಿ ದುರ್ಗೆನೇ ಹುಡ್ತಾಳೆ ಅಂತ ಹೇಳಿದ್ದಂತೆ ಪೂಜಾರಿ. ಅದೊಂದು ಸ್ವಲ್ಪ ಶ್ರದ್ಧೆ ಅವರಿಗೆ. ಅವ್ರಿಗಿಂತ ಅವ್ರ ತಾಯಿ ರಮಾಬಾಯಿ ಅಂತ ಹೇಳಿ, ಅವರಂತೂ ತುಂಬ ಜ್ಞಾನಿ. ಯಾವತ್ತಿಗೂ ಕೂಡ ನೋಡ್ರಿ, ಯಾವತ್ತಿನ ಕಾಲಕ್ಕೆ ಆಕೆ ಉಟ್ಕೊಂಡಿದ್ದು 2 ಸೀರೆ, ಅಂದರೆ ವರ್ಷದಲ್ಲಿ 2 ಸೀರೆ, ಅದು ಸೊಸೈಟಿಲಿ ಸಿಗೋ 20 ರೂಪಾಯಿ ಸೀರೆ. ಭಾಳ ಸಿಂಪಲ್ ಜೀವನ, ಬಡವರು ಅಂತಲ್ಲ, ಹಾಗೆ ಇದ್ದರು ಅವರು. ಮತ್ತು ನಮ್ಮನ್ನು ಹಾಗೆ ಬೆಳೆಸಿದ್ರು. ಮನೆಗೆ ಹೋಗಿ ಚಟ್ನಿ ಪುಡಿ ಮಾಡಿಕೊಡೋದು, ಒರಳು ಕಲ್ಲಲ್ಲಿ ಚಟ್ನಿ ರುಬ್ಕೊಡೋದು, ಹಪ್ಪಳ ಮಾಡೋದು, ಆಮೇಲೆ ಖಾರದ ಪುಡಿ ಕುಟ್ಟೋದು, ಹೀಗೆಲ್ಲ ಭಾಳ ಕಷ್ಟ ಜೀವನ ತೆಗೆದವರು. ಆಕೆಗಿಂತ ಅವ್ರ ಗಂಡ ನಾಗರಾಜರಾಯರು ಅಂತ ಮೊದಲಿಗೆ ಕಣ್ಣು ಕಾಣಿಸ್ತಾ ಇತ್ತು, ಆಮೇಲೆ ಅವ್ರಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಅವರಂತೂ ಪರಮ ದೇವಿಯ ಸಾಧಕರಪ್ಪ. ಅವರು ಹೇಗೆ ನಮ್ಮನ್ನು ಬೆಳೆಸೋದ್ರು ಅಂದರೆ, ಇದು ಸ್ಮಶಾನ, ಇದು ಊರು, 2 ಭೇದನೇ ತೋರಿಸಲಿಲ್ಲ. ಅವರು ಮೂಲತಃ ಗೌತಮ ಗೋತ್ರದವರು. ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಒಂದು ಪರಂಪರೆಯಲ್ಲಿ, ಅಂದರೆ ಮಠದ ಶಿಷ್ಯರಾಗಿ ಬಂದವರು. ಅಂತಹ ಒಂದು ಸತ್ಕುಲ ಪ್ರಸೂತರಾಗಿರ್ತಕ್ಕಂಥ ತಾತ ನಮ್ಮನ್ನು ಬರೀ ಅಧ್ಯಾತ್ಮದಲ್ಲೇ ಕೈ ಹಿಡಿದು ನಡೆಸ್ಬಿಟ್ರು. ಅವಾಗಿನೂ ನಾನು ಸಣ್ಣವಳಿದ್ದೆ. ಅವರು ಎಲ್ಲಿ ಅಂದರೆ ಸ್ಮಶಾನಕ್ಕೆ ಕರ್ಕೊಂಡೋಗಿ ನಮ್ಮನ್ನು ಕೂತ್ಕೊಂಡು ಸಾಧನೆ ಮಾಡಿಸೋರು. ಹಾಗೊಂದಿಷ್ಟು ಜನ ಸ್ವಲ್ಪ ಅಪಪ್ರಚಾರಗಳು ಮಾಡ್ತಾಯಿದ್ರು, ಅಂದರೆ ಮಾಟ ಮಾಡೋಕ್ಕೆ ಹೋಗ್ತಾರೆ ಹಾಗೆ ಹೀಗೆ ಅಂತ. ಪಾಪ ಅವ್ರಿಗೇನೂ ಅಲ್ಲ, ಅದನ್ನು ಮಾಡ್ತಾ ಇರಲಿಲ್ಲ. ಅಲ್ಲಿ ಕರ್ಕೊಂಡೋಗಿ ಮಾತಂಗಿ ಸಾಧನೆ ಅಂತ ಮಾಡಿಸೋರು, ಮತ್ತೊಂದು ಛಾಯಾಪುರುಷ ಆಕರ್ಷಣೆ ಅಂತ ಮಾಡಿಸ್ತಾಯಿದ್ರು. ಎಷ್ಟೋ ದಿವಸಗಳ ಕಾಲ ಮೈ ಮೇಲೆ ಬಟ್ಟೆ ಕೂಡ ಇರ್ತಾ ಇರಲಿಲ್ಲ ನನಗೆ. ನಗ್ನವಾಗಿ ಕುತ್ಕೊಳ್ಳೋ ಪರಿಸ್ಥಿತಿಗಳು, ಆ ಹೆಣಗಳ ಮೇಲೆಲ್ಲ ಕೂಡಿಸೋರು, ಅದನ್ನು ಮಾತಾಡಿಸು ಅಂತ ಹೇಳೋರು. ನಮ್ಗೆ ಅದೆಲ್ಲ ಯಾಕೆ ಇವ್ರು ಮಾಡಿಸ್ತಾರೆ, ಇದನ್ನು ನಾವು ಯಾಕೆ ಮಾಡಬೇಕು, ಅದೆಲ್ಲ ಏನೂ ಅನ್ನಿಸ್ತಾ ಇರಲಿಲ್ಲ. ಸೀದಾ ಇದೇನೋ ವಿಷಯನ ಮನೇಲಿ ಹೇಳಬಾರ್ದು ನೀನು ಅಂತ ಹೇಳೋರು. ಆಮೇಲೆ ಕೆಲವು ಸಲ ಅಂತೂ ಆ ಹೆಣಗಳ ಹತ್ರ ನೀನು ಅದು ಮಾತಾಡಿಸು ಅಂತ ಹೇಳೋರು. ಅದು ಹೆಣ ಮಾತಾಡುತ್ತಾ ಅಂತ ನೀವು ಕೇಳಿದ್ರೆ
ಅದು ಮಾತಾಡುತ್ತೆ, ಕೇಳಿಸ್ಕೊಳ್ಳೋ ಕಿವಿ ನಿಮ್ಗಿರ್ಬೇಕಷ್ಟು. ಈಗ ಎಷ್ಟೋ ವಿಷಯಗಳು ನಾವು ಕಣ್ಣಿಗೆ ಕಂಡಿಲ್ಲ ಅಂದ ತಕ್ಷಣ ಅದೆಲ್ಲ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸರಿ, ಇರೋ ವಿಷಯ ಎಲ್ಲ ಕಣ್ಣಿಗೆ ಕಾಣಬೇಕು ಅಂತಲೂ ಇಲ್ಲ ಅಲ್ವಾ? ಹೀಗೆ ತಾತನ ಗರಡಿಯಲ್ಲಿ ಬಹಳ ಅದ್ಭುತವಾದ ಸಾಧನೆ ಆಯಿತು. ಮತ್ತು ತುಂಬ ಅಲೌಕಿಕ ಶಕ್ತಿಗಳನ್ನು ನನಗೆ ಅವರು ಧಾರೆ ಎರೆದಿದ್ದಾರೆ. ಅವರ ಸೋದರ ಮಾವ ಒಬ್ಬರಿದ್ದರು, ಅವರ ಹೆಸರು ಕೃಷ್ಣಮೂರ್ತಿ ಪಂಡಿತರು ಅಂತ. ಅವರು ಹಿರಿಯೂರಲ್ಲಿದ್ದರು. ಅವ್ರು ಹೇಗಿದ್ರು ಗೊತ್ತಪ್ಪ, ಅವ್ರ ಮೈ ಮೇಲೆ ಅವ್ರ ಮೈ ಹೇಗಿತ್ತು ಅಂದರೆ ಪೂರ್ತಿ ಅಸ್ಥಿಪಂಜರ. ಒಂದು ಅಸ್ಥಿಪಂಜರದ ಮೇಲೆ ಒಂದು ತೆಳ್ಳನೆ ಬಟ್ಟೆ ಹೊದಿಸಿದ್ರೆ ಹೇಗೆ ಕಾಣ್ತಾರೋ ಹಾಗೆ. ಆದರೆ ಆತ ಏನಾದರೂ ಔಷಧಿ ಕೊಟ್ಟರು ಅಂದರೆ, ಇವತ್ತು ಕ್ಯಾನ್ಸರ್ ಅಂತಿರಲ್ಲ, ಅವತ್ತು ಕ್ಯಾನ್ಸರ್ ಅಂತ ಯಾರಿಗೂ ಗೊತ್ತಿರಲಿಲ್ಲ, ಅಂಥ ಗಡ್ಡೆಗಳನ್ನೆಲ್ಲ ವಾಸಿ ಮಾಡಿದ್ದಾರೆ ಅವರು. ದುಡ್ಡೆಷ್ಟು ಹೇಳಿ? ಕೇವಲ 15 ಪೈಸಾ 10 ಪೈಸಾ ಆಗಿನ ಕಾಲದಲ್ಲಿ. 1 ಆಣೆ 2 ಆಣೆ ಕಾಲಕ್ಕೆ ನಾವು ಇರಲಿಲ್ಲ. ನಾನು ಹುಟ್ಟುವಾಗಲೇ 2 ಪೈಸಾ 5 ಪೈಸಾ 10 ಪೈಸಾ ನಾವು ನೋಡಿದ್ದೀನಿ. ಅದೇ ದೊಡ್ಡ ದುಡ್ಡು ನಮಗೆ. ಅಷ್ಟರಲ್ಲೇ ಅವರು ಪರಿಹಾರ ಮಾಡಿಬಿಡ್ತಾಯಿದ್ರು. ಅವರು ಕೂಡ ಮಾರಿಕಣಿವೆ ಅಂತ ಇದೆ ಹಿರಿಯೂರಲ್ಲಿ, ಅಲ್ಲಿ ಮಾರಿಕಣಿವೆ ಅಮ್ಮ ಅಂತ ಇದ್ದಾಳೆ. ಅವರು ಹಿರಿಯೂರಿನವರೇ, ಪಂಡಿತ್ ಕೃಷ್ಣಮೂರ್ತಿ ಅಂತಲೇ ಅವರ ಹೆಸರು. ಅಲ್ಲಿ ಕೂತ್ಕೊಂಡು ಅವರು ಹೆಂಗೆ ಸಾಧನೆ ಮಾಡೋರು ಅಂದರೆ, ಈ ಕಣಗಲೆ ಹೂವು ಅಂತಿರುತ್ತೆ ನೋಡಿ, ನೀವು ನೋಡಿದ್ದೀರ, ಕೆಂಪು ಒಂಥರ ಪಿಂಕ್ ಹೂವು. ಅದು ಎಲೆ ತೊಗೊಂಡು ಚಿಟ್ ಹೀಗೆ ಒಂದು ಆಟ ಆಡ್ತಾ ಇದ್ವಿ. 2 ಎಲೆ ಕೂಡಿಸ್ಬಿಟ್ಟು ಹೀಗೆ ಎಳೆದ್ರೆ ಅದು ಚಟ್ಟ ಶಬ್ದ ಬರೋದು. ಆ ಹೂವನ್ನವರು ಇದು ವೇದಾವತಿ ನದಿಲಿ ಹೀಗೆ ಎಸಿತಾ ಇದ್ರು. ಅದು ನಮ್ಮ ಕಣ್ಣು ಮುಂದೆ ಹರ್ಕೊಂಡು ಹೋಗ್ತಿತ್ತು. ಇವತ್ತು ಇದನ್ನು ನಾನು ಕೇಳಿದ್ರು, ಕೆಲವು ಕಾಮೆಂಟ್ ಎಲ್ಲ ಹಾಕ್ತಾರೆ ಹುಚ್ಚುಚ್ಚಾಗಿ. ಆ ಕಾಮೆಂಟ್ಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಬೇಕಾಗಿರೋದು, ನಾನು ನೋಡಿರೋ ದೃಶ್ಯ ನನ್ನ ಕಣ್ಣಿಂದ. ನನಗೆ 3 ಕೆಲಸ ಬರಲ್ಲಪ್ಪ. ಒಂದು ಸುಳ್ಳು ಹೇಳಕ್ಕೆ ಬರಲ್ಲ, ಇನ್ನೊಂದು ಈಜು ಹೊಡಿಯೋಕ್ಕೆ ಬರಲ್ಲ, ಇನ್ನೊಂದು ಡ್ರೈವಿಂಗ್ ಬರಲ್ಲ. ಈ 3 ಕೆಲಸ ನಂಗೆ ಬರಲ್ಲ. ಇದು ನಾನು ಮಾಡೋಕ್ಕೆ ಹೋಗೋದು ಇಲ್ಲ. ಯಾಕೆಂದರೆ ಈ 3 ಕೆಲಸ ಮಾಡಿ ಸಿಕ್ಕಾಕೊಂಡ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಆ ಸತ್ಯ ಹೇಳೇ ಕೆಟ್ಟವರಾದ್ವಿ ಅಂತ ಇಟ್ಕೊಳ್ಳಿ, ಆದರೆ ಒಂದಲ್ಲ ಒಂದು ದಿವಸ ಸತ್ಯಕ್ಕೆ ಬೆಲೆ ಇದೆ ಅಲ್ವಾ? ಸತ್ಯವನ್ನೇ ಹೇಳಬೇಕು, ಸತ್ಯವನ್ನೇ ನುಡಿಬೇಕು, ಸತ್ಯದಲ್ಲೇ ಇರಬೇಕು. ಈ ಮಾರ್ಗದರ್ಶನ ಕೊಟ್ಟವರು ನಮ್ಮ ತಾತ ಮತ್ತು ಅವರಪ್ಪ. ನಮ್ಮ ಮನೆಯಲ್ಲಿ ಮತ್ತೊಬ್ಬರು ಮಹಾನ್ ವ್ಯಕ್ತಿ ಇದ್ರಂತೆ, ಅವರ ಹೆಸರು ಕುದುರೆ ರಂಗಮ್ಮ ಅಂತ. ಆಗಿನ ಕಾಲದಲ್ಲಿ ಆಸ್ತಿ ವಿವಾದ ಬಂದಾಗ ಚಿತ್ರದುರ್ಗದ ಕೋರ್ಟಿಗೆ ಒಂದು 8 ಜನ ಅಣ್ಣ ತಮ್ಮಂದರು ಅವ್ರ ವಿರುದ್ಧವಾಗಿ ಹಾಕ್ಕೊಂಡು ಆಸ್ತಿನ ಕಬಳಿಸೋಕ್ಕೆ ಪ್ರಯತ್ನ ಪಟ್ಟರು. ಕುದುರೆ ರಂಗಮ್ಮ ಇನ್ನು ಹಸಿ ಬಾಣಂತಿ ಆಗ್ತಾನೆ ಮಗುನ ಹಡ್ದಿದ್ದಾರೆ ಅವರು. ಒಂದು ವರ್ಷದೊಳಗೂ ಒಂದು 6 ತಿಂಗಳು ಮಗು ಅಂತ ಕಾಣುತ್ತೆ. ಬ್ರಾಹ್ಮಣರ ಮನೆಯಲ್ಲಿ ಒಂದು ಬಾಣಂತನ ಅಂದರೆ ಎಷ್ಟು ಕಷ್ಟ ನಿಮಗೆ ಗೊತ್ತಿರಬಹುದು ಅಂತ ಅನಿಸುತ್ತೆ. ಆಗಿನ ಕಾಲದಲ್ಲಿ ಹೊರಗೆ ಹೋಗೋಗಿಲ್ಲ, ಬರೋಗಿಲ್ಲ ಅಂತ ಒಂದು ರಿಜಿಡ್ ಕುಟುಂಬದಲ್ಲಿ ಹುಟ್ಟಿದಂಥವ್ರು ಕುದುರೆ ರಂಗಮ್ಮ 6 ತಿಂಗಳು ಮಗುನ ತಮ್ಮ ಹೊಟ್ಟೆ ಕಟ್ಕೊಂಡು ಒಂದು ಜೋಲಿ ಥರ ಮಾಡಿಕೊಂಡು ಕುದುರೆ ಹತ್ಕೊಂಡು ಹಿರಿಯೂರಿಂದ ಕೋರ್ಟಿಗೆ ಬಂದು ವಾದ ಮಾಡಿದ್ದಾರೆ ರೀ. ಹೇಗೆ ವಾದ ಮಾಡಿದ್ದಾರೆ ಅಂದರೆ, 8-10 ಜನ ಅಣ್ಣ ತಮ್ಮಂದ್ರಿಗೆ ಮೀಸೆ ಬೋಳಿಸ್ಕೊಳ್ರೋ ಅಂತ ಹೇಳಿದ್ದಾರೆ. ಆಗೆಲ್ಲ ಮೋಡಿ ಅಂತ ಹಾಕ್ತಾಯಿದ್ರು. ಮೋಡಿ ಅಂತಂದರೆ ಒಂದು 8 ರಂಗ ಅಥವಾ 16 ರಂಗ ಅಂತ ಹೇಳಿದ್ರೆ ಮಂಡಲ. ಆ ಮಂಡಲ ದಾಟಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಒಂದೊಂದು ಮಂಡಲ ದಾಟಬೇಕು ಅಂತಂದರೆ, ಒಂದು ಮಂಡಲದ ಕಾಲಿಟ್ರು ಅಂತ ಇಟ್ಕೊಳ್ಳಿ, ಹಾವು ಬರ್ಬೋದು, ಹಾವು ಥರ ಕಾಣಿಸುತ್ತೆ. ಇದಕ್ಕಿದೆ ತುಂಬ ಚೇಳುಗಳು ಬರೋಕ್ಕೆ ಶುರು ಆಗ್ಬಿಡುತ್ತೆ. ಅದೆಲ್ಲ ನೋಡಿದ್ರೆ ಭಯ ಆಗುತ್ತೆ. ಆ ಮಂಡಲ ದಾಟಬೇಕಾದ್ರೆ ಮುಂಚೆ ಬರ್ಸ್ಕೊಂಬಿಟ್ಟಿರ್ತಾರೆ ಅವರು, ನಿಮ್ಮ ಪ್ರಾಣಕ್ಕೆ ಅಥವಾ ಪ್ರಾಣಾಪಾಯ ಆದರೆ ನೀವೇ ಅದಕ್ಕೆ ಹೊಣೆಗಾರರು ಅಂತ ಮುಂಚೆ ಬರೆಸ್ಕೊಂಡು, ಜಿಲ್ಲಾಧಿಕಾರಿಗಳಿರ್ಬೋದು, ಸುತ್ತಮುತ್ತ ಪೊಲೀಸ್ನವ್ರು ಇರ್ಬೋದು, ಪ್ರತಿಯೊಂದು ಬರೆಸ್ಕೊಂಡು ಹಿಂದೆ ಮೋಡಿ ಆಟ ಅಂತ ಆಡೋರು. ಹಾಗೆ ಮಂಡಲ ದಾಟಬೇಕು ಅಂದರೆ ದೊಡ್ಡ ಪ್ರಾಣವನ್ನು ಕೈಯಲ್ಲಿ ಇಟ್ಕೊಂಡು, ದೊಡ್ಡ ಸಂಸ್ಕಾರ ರೀ. ಇವತ್ತಿನ ಪ್ರಪಂಚಕ್ಕೆ ಇವೆಲ್ಲ ಗೊತ್ತೇ ಇಲ್ಲ. ಬರೀ ಮೊಬೈಲ್ ಲೋಕದಲ್ಲೇ ಜೀವನ ಮಾಡ್ತಾರೆ ಬಿಟ್ಬಿಟ್ರೆ, ಇಂಥದ್ದೊಂದು ಅತೀಂದ್ರಿಯ ಶಕ್ತಿಗಳು ಇದೆ, ಅದನ್ನು ಹ್ಯಾಕ್ ಫೇಸ್ ಮಾಡಬೇಕು ಅನ್ನೋದೇ ಜನಕ್ಕೆ ಗೊತ್ತಿಲ್ಲ. ಅದೆಲ್ಲ ನಾನು ಕಣ್ಣಿಂದ ನೋಡಿದ್ದೀನಿ. ಅಂಥ ಹೊತ್ತಲ್ಲಿ ಆ 18 ಮಂಡಲಗಳನ್ನು ಬರೀ ಒಂದು ಕೋಲಲ್ಲಿ ಹೊಡೆದಾಕಿದ್ದಾರೆ ನಮ್ಮ ಮುತ್ತಜ್ಜಿ. ಅವ್ರು ಹೇಳಿದ್ರಂತೆ ನಮ್ಮ ತಾತನವರಿಗೆ, ಏನಂದರೆ, ನನ್ನ ಕೆಲಸ ಪೂರ್ಣ ಆಗಿಲ್ಲಪ್ಪ, ನಿನ್ನ ಮನೇಲಿ ನಮ್ಮ ಮತ್ತೆ ಹುಟ್ಟಿ ಬಂದು ಇಡೀ ವಿಶ್ವವನ್ನು ನನ್ನ ಕೈಲಿ ಇಟ್ಕೋತೀನಿ ಕಣೋ ಅಂತ ಹೇಳ್ತಿದ್ರಂತೆ. ನಮ್ಮ ಮನೇಲಿ ಹೇಳ್ತಾಯಿದ್ರು, ನಮ್ಮ ಕುದುರೆ ರಂಗಮ್ಮನವ್ರ ಮುಖ ನನ್ನ ಮುಖ ಒಂದೇ ಥರ, ಆಮೇಲೆ ಅವರ ಹಠ ನನ್ನ ಹಠ ಒಂದೇ ಥರ, ಅವರ ಮಂತ್ರಶಕ್ತಿ ಈ ಮಂತ್ರಶಕ್ತಿ ಹೆಚ್ಚು ಕಮ್ಮಿ ಒಂದೇ ಥರ. ಅದ್ಭುತ ಅದ್ಭುತ ಅದ್ಭುತ. ಅಂಥವರ ಕುಟುಂಬದಲ್ಲಿ ಹುಟ್ಟಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ತುಂಬ ಸಂತೋಷ ಆಗುತ್ತೆ. ಜೊತೆಗೆ ಇನ್ನು ದೊಡ್ಡವರಾಗ್ತಾ ಆಗ್ತಾ ಆಗ್ತಾ
ನಾವು ಸಂಸ್ಕೃತವನ್ನೇ ಚೆನ್ನಾಗಿ ಓದ್ತಾ ಇದ್ದಿದ್ದರಿಂದ ಲೌಕಿಕ ಎಜುಕೇಷನ್ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ. ಮುಂದೆ ನಾನು ತುಂಬ ಹುಚ್ಚುಚ್ಚಾಗಿ ಬೆಳೆದ್ಬಿಟ್ಟೆ. ಹುಚ್ಚುಚ್ಚಾಗಿ ಅಂತಂದರೆ ಅಷ್ಟು ಸ್ವಾತಂತ್ರ್ಯ ನಮ್ಮ ಮನೇಲಿ ಕೊಟ್ಟರುಪ್ಪ. ಜಾತಿ ಭೇದ ಕುಲ ಗೋತ್ರ ಯಾವುದನ್ನು ನೋಡಲಿಲ್ಲ. ಯಾಕೆಂದರೆ ಅವರೆಲ್ಲರೂ ಮಾಧ್ವ ಬ್ರಾಹ್ಮಣರು. ವೈಷ್ಣವರಲ್ಲಿ ಮಾಧ್ವ ಬ್ರಾಹ್ಮಣರು ಅಂತಿರ್ತಾರೆ. ಉತ್ತರಾದಿ ಮಠದವರು ತಂದೆ ಕಡೆ, ತಾಯಿ ಕಡೆ ರಾಘವೇಂದ್ರ ಮಠದವರು. ಒಂದು ರಿಜಿಡ್ ಪರಂಪರೆಯಲ್ಲಿ ಹುಟ್ಟಿದರೂ ಕೂಡ ನಮ್ಮ ಸ್ವಾತಂತ್ರ್ಯಕ್ಕೆ ಯಾವುದೇ ರೀತಿಯ ಧಕ್ಕೆಯನ್ನು ಅವರು ನಮಗೆ ಕೊಡಲಿಲ್ಲ. ಎಲ್ಲ ಜಾತಿ ಮತ ಕುಲ ಎಲ್ಲ ನೋಡದ ಹಾಗೆ ಪ್ರತಿಯೊಬ್ಬರ ಜೊತೆ ಬೆರಿಬೇಕು, ಸಮಾಜ ಸೇವೆ ಮಾಡಬೇಕು, ವಿಶ್ವಕ್ಕೆ ಏನಾದರೂ ನೀನಾಗಬೇಕು, ನಿನ್ನ ಸ್ವಾರ್ಥಕ್ಕೋಸ್ಕರ ನೀನು ಬದುಕಲೇಬೇಡ ಅನ್ನೋದನ್ನು ಬಾಯಲ್ಲಿ ಹೇಳಲಿಲ್ಲ ಅವರು. ನಮಗೆ ಪ್ರಾಕ್ಟೀಸ್ ಮಾಡಿ ತೋರಿಸಿದ್ರು. ಇವತ್ತಿಗೂ ನೋಡಿ ನಮ್ಮ ಶ್ರೀಮಠದಲ್ಲಿ ಜಾತಿ ಗೀತಿ ಏನೂ ಇಲ್ಲ. ನಮಗೆ ಕಾಣಿಸೋದೊಂದೇ, ನೀತಿ ಒಂದೇ. ಆ ನೀತಿ ಯಾರಲ್ಲಿದ್ದರೂ ಸರಿಯೇ ನಾವು ಅವರನ್ನು ಆಪಾದ ಮೌಲಿ ಪರ್ಯಂತ ತಲೆಯ ಕಾಲಿಂದ ಹಿಡಿದು ತಲೆಯ ತನಕ ನಾನೇ ನಮಸ್ಕಾರ ಮಾಡಿಬಿಡ್ತೀನಿ. ನನಗೆ ಸನ್ಯಾಸಿ ವೇಷ, ಆಮೇಲೆ ರುದ್ರಾಕ್ಷಿ ಅಥವಾ ಏನು ಅವರವ್ರ ವೇಷಗಳೆಲ್ಲ ನನಗೆ ಪ್ರಧಾನ ಅಲ್ಲ. ಅವ್ರಿಗಿಂತ ಹೆಚ್ಚಿನ ವೇಷ ನಾನು ಹಾಕ್ಕೋತೀನಿ. ಯಾಕೆ ನಾನೇ ವೇಷ ಹಾಕ್ಕೊಂಡು ಬಂದು ಕೂತ್ಬಿಟ್ರೆ ಅವ್ರ ವೇಷ ನೋಡೋರೇ ಗತಿ ಇಲ್ಲ. ಅದೊಂಥರ ಸ್ಪೆಷಲ್ ನಂದು. ಆದರೆ ಅದೆಲ್ಲ ಮುಖ್ಯ ಅಲ್ಲ. ಒಬ್ಬ ಮಾಮೂಲಿ ಮಾನವ ಇರ್ಬೋದು, ಅವನಲ್ಲಿ ಆ ನೀತಿಯುತವಾದ ಗುಣಗಳಿದ್ದರೆ ಅವನು ಸಾಧುಗಿಂತ ವಿಶಿಷ್ಟವಾಗಿರ್ತಕ್ಕಂಥ ಜೀವನ ಹೊಂದಿರುತ್ತೆ. ಮತ್ತು ಇನ್ನೇನು ವಿಶೇಷ ಏನು ಅಂದರೆ, ಸಾಧು ಅನ್ನೋ ಶಬ್ದಕ್ಕೆ ಅರ್ಥ ನಿಮ್ಗೆ ಹೇಳಿದೆ ನಾನು, ಒಳ್ಳೆಯದು ಅಂತ. ಯಾರಲ್ಲಿ ಭೋಲಾಪನ್ ಅಂದರೆ ಮುಗ್ಧತೆ ಇರುತ್ತೋ ಅವರೇ ನಿಜವಾದ ಸಾಧು. ಇವತ್ತಿಗೂ ದೇವರ ದಯದಿಂದ ಆ ಮುಗ್ಧತೆ ನನ್ನೊಳಗೆ ಆ ದೇವರು ಕೊಟ್ಟಿದ್ದಾರೆ. ಅದಾದಮೇಲೆ ಎಷ್ಟೋ ದಿವಸಗಳ ಕಾಲ ನಮ್ಮ ತಾತ ಅವರು ಹಿರಿಯೂರಲ್ಲಿ ಗುಹೆಯೊಳಗೆ ಸಾಧನ ಮಾಡ್ತಾಯಿದ್ರು. ನಾನು ಎಷ್ಟೋ ಸಲ ಕದ್ದು ಮುಚ್ಚಿ ಕಣ್ಣಿಂದ ನೋಡಿದ್ದೀನಿ. ಅವರು ವಿಶಿಷ್ಟವಾದ ಶಕ್ತಿಗಳ ಜೊತೆ ಅವರು ಆಟ ಆಡ್ತಾ ಇದ್ದಿದ್ದು, ಆಮೇಲೆ ಅವುಗಳ ಒಂದು ಆ ಸ್ಪರ್ಶಯೋಗ, ಆ ವಿಚಿತ್ರವಾಗಿರ್ತಕ್ಕಂಥ ಆ ಓರಗಳು. ಅವ್ರ ಜೊತೆ ಒಂದು ಹೆಣ್ಮಗಳು ಬಂದು ಆ ಪಗಡೆ ಆಟ ಆಡೋಳು. ನಾನು ಬಂದು ನಮ್ಮ ಅಜ್ಜಿಗೆ ಹೇಳಿದೆ, ತಾತ ಹೋಗಿ ಒಂದು ಹೆಂಗಸಿನ ಜೊತೆ ಪಗಡೆ ಆಟ ಆಡ್ತಾನೆ. ನಮ್ಮ ಅಜ್ಜಿ ತುಂಬ ನಕ್ಬಿಟ್ರು. ಅಯ್ಯೋ, ನಿಮ್ಮಮ್ಮ ಹುಟ್ಟೋಕ್ಕೇನೆ ಅವನ ನಿಮ್ಮ ತಾತನ ಮದುವೆ ಮಾಡಿಕೊಂಡು ಹೆಚ್ಚು ಕಮ್ಮಿ ಅವನ ಜೊತೆ ಸಂಸಾರ ಮಾಡಿದ್ದೆ ನಂಗೆ ನೆನಪಿಲ್ಲ. ಆಮೇಲೆ ನಿಮ್ಮಮ್ಮ ಹುಟ್ಟಿದ್ಲು. ಆಮೇಲೆ ನಿಮ್ಮಮ್ಮ ಆದಮೇಲೆ 10 ವರ್ಷ ಆದಮೇಲೆ ಉಮಾ ಹುಟ್ಟಿದ್ದಾಳೆ. ಅದು 10 ವರ್ಷ ಹುಟ್ಟಿಲ್ಲ ಅಂದರೆ ಅರ್ಥ ಸಂಸಾರ ಮಾಡಿಲ್ಲ ಅಂತ ಅರ್ಥ. ಹಾಗೆಲ್ಲ ಆಪ್ರೇಷನ್ ಮಾಡಿಸ್ಕೊಳ್ಳೋದವೆಲ್ಲ ಏನಿಲ್ವಲ್ಲ. ಗಂಡ ಹೆಂಡತಿ ಸೇರಿದ್ದಾರೆ ಅಂದರೆ ಮಕ್ಕಳಾಗಿದೆ ಅಂತ ಅರ್ಥ. ಮಕ್ಕಳಾಗಿಲ್ಲ ಅಂದರೆ ಗಂಡ ಹೆಂಡತಿ ಮುಟ್ಟಿಲ್ಲ ಅಂತ ಅರ್ಥ. ಅದು ಆಗಿನ ಕಾಲ ಸಂಸಾರಗಳು. ನಮ್ಮ ಉಮಾ ಹುಟ್ಟಿ ಒಂದು 8-10 ವರ್ಷಕ್ಕೆ ಶ್ರೀನಿವಾಸ ಹುಟ್ಟಿದ್ದಾನೆ. ಹೀಗೆ ಅವರ ಸಂಸಾರ ಹೀಗಿತ್ತು. ಇದೆಲ್ಲ ನಮ್ಮ ಬಾಲ್ಯದ ಜೀವನಗಳು. ಮುಂದೆ ನಾನು ದೊಡ್ಡವಳಾದಾಗ ಪ್ರಬುದ್ಧಮಾನಕ್ಕೆ ಬಂದಾಗ ಸ್ವಲ್ಪ ಆಗ ಸಮಾಜದಲ್ಲಿ ಹೆಣ್ಣು ಹೀಗಿರಬೇಕು ಹಾಗಿರಬೇಕು ಏನೇನೋ ಒತ್ತಡಗಳೆಲ್ಲ ಇತ್ತು. ಆದರೆ ನಾನು ಯಾವುದಕ್ಕೂ ಮಣಿನಿಲ್ಲ. ಯಾಕಂದರೆ ಒಂದು ಸಲ ಒಂದು ಸಣ್ಣ ಬ್ಯಾಗ್ ಹಾಕ್ಕೊಂಡು ಮನೆ ಬಿಟ್ಟೆ ಅಂದರೆ ಮನೆಗೆ ಬರ್ತಿದ್ದೆ 5-6 ತಿಂಗಳಾದಮೇಲೆ. ಎಲ್ಲಿ ಹೋಗ್ತಿದ್ದೆ, ಯಾವ ಕಡೆ ಹೋಗ್ತಿದ್ದೆ ಯಾರಿಗೂ ಹೇಳ್ತಾರಲ್ಲ. ಹೊರಟೆ ಅಂದರೆ ಸುಮ್ಮನೆ ಒಂದು ಬಸ್ ಹತ್ಕೊಳ್ಳೋದು, ಗೌರ್ಮೆಂಟ್ ಬಸ್ ಹತ್ಕೊಳ್ಳೋದು, ಅದೆಲ್ಲಿ ತನಕ ಹೋಗುತ್ತೋ ಅಲ್ಲಿ ಹೋಗೋದು. ಅವನೊಂದು ಲಾರಿನ ಕಾಣಿಸೋದು, ಆ ಲಾರಿ ಹತ್ಕೊಳ್ಳೋದು, ಅದೆಲ್ಲಿ ತನಕ ಹೋಗುತ್ತೆ ಹೋಗೋದು. ಆಮೇಲೆ ಎಷ್ಟೋ ಕಿಲೋಮೀಟ್ರ್ಗಳ ಗಟ್ಟಲೆ ನಡ್ಕೊಂಡು ಹೋಗೋದು. ಹೀಗೆ ಜೀವನ ವಿಚಿತ್ರವಾದ ಜೀವನ. ಅಂಥ ಟೈಮಲ್ಲಿ ಏನಾಗ್ಬಿಡ್ತು ನನಗೆ ಪುಟ, ದೊಡ್ಡ ದೊಡ್ಡ ಸಾಧುಗಳ ದರ್ಶನ ಆಯಿತು ನನಗೆ. ಇವತ್ತು ನಾವು ಕಣ್ಣು ಬಿಟ್ಟರೆ ಸಾಕು, ಸಾಧು ವೇಷದಲ್ಲಿ ಬರೀ ಕಳ್ಳರು ಸುಳ್ಳರು ಅಬ್ಬಬ್ಬಬ್ಬ ಅವರೇ ಸಿಗ್ತಾರೆ. ಅವ್ರು ಯಾರೂ ಕೂಡ ಮಠನೂ ಕಟ್ಕೊಂಡಿರಲಿಲ್ಲ, ಆಮೇಲೆ ಮನೆಯೂ ಕಟ್ಕೊಂಡಿಲ್ಲ, ಆಸ್ತಿ ಪಾಸ್ತಿ ಅಂತೂ ಕೇಳಲೇಬೇಡ. ಗುರು ಶಾಂತಾವಧೂತರು ಅಂತ ಒಬ್ಬರಿದ್ರಪ್ಪ, ಫಾರಿಡಾಲ್ ಕುಡ್ಕೊಂಡು ಜೀವನ ಮಾಡ್ತಾಯಿದ್ದವರು. ಫಾರಿಡಾಲ್ ಅಂತ ಹೇಳಿದ್ರೆ ಇವತ್ತು ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಹತ್ತಿ ಗಿಡಕ್ಕೆ ಎಣ್ಣೆ ಹೊಡಿತಾರೆ ನೋಡು, ವಿಷ. ಆ ಫಾರಿಡಾಲ್ನೇನಾದ್ರು ಅಕಸ್ಮಾತು ಡ್ರಿಂಕ್ಸ್ ಒಳಗೆ ಬೆರೆಸ್ಬಿಟ್ಟು ಕುಡಿದು ಬಿಟ್ಟರೆ ಯಾವ ಡಾಕ್ಟ್ರು ಕೂಡ ಅವ್ರನ್ನ ಕಾಪಾಡೋಕ್ಕೆ ಆಗಲ್ಲ. ಅಷ್ಟು ಘನಘೋರವಾಗಿರ್ತಕ್ಕಂಥ ಪಾಯ್ಸನ್ ಅದು. ಅಂಥ ಪಾಯ್ಸನ್ ಕೂಡ ಶಾಂತಾವಧೂತರು ಕುಡ್ಕೊಂಡಿರ್ತಿದ್ರು. ಇದೆಲ್ಲ ಅವ್ರು ಮಾಡ್ತಾ ಇದ್ದಿದ್ದು ಏನೋ ಮಿರಾಕಲ್ ಮಾಡೋದು, ಜನಗಳನ್ನ ಸೇರಿಸ್ಕೋಬೇಕು, ಆ ಜನಗಳಿಂದ ದುಡ್ಡು ಮಾಡಬೇಕು. ನೋಡಿ ನಾನು ಫಾರಿಡಾಲ್ ಕುಡಿದು ಬದುಕಿದ್ದೀನಿ, ಇದರಿಂದ ನನ್ನಲ್ಲಿ ಭಯಂಕರವಾದ ಶಕ್ತಿಗಳಿದೆ, ಇದೆಲ್ಲ ತೋರಿಸ್ಕೋಬೇಕು ಅಂತ ಮಾಡಬೇಕಲ್ವಾ. ಅವ್ರು ಅದಕ್ಕೆಲ್ಲ ಏನು ಮಾಡ್ತಾ ಇರಲಿಲ್ಲ. ಸುಮ್ಮನೆ ಒಬ್ಬರು ಅದು ಮಾಡ್ಕೊಂಡು ಓಡಾಡೋರು, ಹುತ್ತುಗಳಲ್ಲೆಲ್ಲ ಮಲ್ಕೊಳ್ಳೋರು. ಅವ್ರು ನನಗೆ ಅವತ್ತಿಂದ ಈ ಸರ್ಪಗಳನ್ನು ಹಿಡಿಯುವ ಕಲೆ ಹೇಳಿಕೊಟ್ರು. ನಾನು ಸಣ್ಣವಳಿದ್ದಾಗಂತೂ ತುಂಬ ಸರ್ಪಗಳ ಜೊತೆ ಆಟ ಆಡ್ತಾಯಿದ್ದೆ. ಅವುಗಳನ್ನು ತೆಗೆದು ಕೊಳ್ಳಲ್ಲಿ ಹಾಕ್ಕೊಳ್ಳೋದು, ಅದು ತಿರುಗಿ ಎಸೆಯೋದು,
ತುಂಬ ಈಗ ನನ್ನ ಜೊತೆ ನಮ್ಮ ಶಿಷ್ಯ ಒಬ್ರು ಇದ್ದಾರೆ, ಇದು ಸಣ್ಣಪ್ಪಾಜಿ ಅಂಥೇಳಿ, ಅವರು ಭಯಂಕರ ಸಿದ್ಧರವರು. ಆಗಲೇ ಶ್ರೀ ಅಪ್ಪಾಜಿ ಅಂತ ಒಬ್ರು ಇದ್ದಾರೆ, ಅವರ ತಂದೆ ಬಂದುಬಿಟ್ಟು ಇದು ಅಸಿಸ್ಟೆಂಟ್ ಡೆಪ್ಯೂಟಿ ಕಮಿಷನರು, ಕಸ್ಟಮ್ಸ್ ಆಫೀಸರ್, ಅವ್ರ ಮಗ ಅವನು ಕೂಡ ಕಣ್ಣಿಂದ ನೋಡಿದ್ದಾನೆ. ಆಮೇಲೆ ಬರ್ತಾ ಬರ್ತಾ ನಾವು ಇದನ್ನು ಮಾಡೋದ್ರಿಂದ ಒಂದು ಜೀವಿಗೆ ತೊಂದರೆ ಆಗುತ್ತೆ ಅಂಥೇಳಿ ಈಗ ಸರ್ಪಗಳನ್ನು ನಾನು ಮುಟ್ಟೋಕ್ಕೂ ಹೋಗಲ್ಲ, ಅವುಗಳ ತಂಟೆಗೂ ನಾನು ಹೋಗೋಲ್ಲ. ಇಂಥ ಸರ್ಪವಿದ್ಯೆ ಇರ್ಬೋದು ಅಥವಾ ರೋಗ ರುಜಿನಗಳನ್ನು ಪರಿಹಾರ ಮಾಡ್ತಕ್ಕಂಥ ಶಕ್ತಿಗಳಿರಬಹುದು, ಇದು ಯಾವುದು ನಂದಲ್ಲಪ್ಪ, ಎಲ್ಲ ಪ್ರಾಕ್ಟೀಸ್. ನಮ್ಮ ತಾತ ಅವರು ನನಗೆ ಪ್ರಾಕ್ಟೀಸ್ ಮಾಡಿಸಿದ್ರು, ಅವರ ಸೋದರ ಮಾವ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿದ್ರು. ಇದು ಬರೀ ತಾಯಿ ಮನೆಯಿಂದ ಬಂದ ಎರವಲುಗಳು. ನನಗೆ ನಮ್ಮ ತಾಯಿ ಮನೆಯಿಂದ ಬಂತು, ನಮ್ಮ ತಾಯಿಯ ತಂದೆಗೆ ಅವ್ರ ತಾಯಿ ಮನೆಯಿಂದ. ಆ ವಂಶ ಪಾರಂಪರ್ಯ ಅಂದರೆ ಅಪ್ಪನಿಂದ ಬಂದಿರೋದಲ್ಲ, ಅಪ್ಪನ ಮನೆ ಕಡೆಯಿಂದಲ್ಲ, ನನಗೆ ನಮ್ಮ ತಾಯಿ ಮನೆ ಕಡೆಯಿಂದ, ನಮ್ಮ ತಾಯಿ ತಂದೆ, ನಮ್ಮ ತಾಯಿ ತಂದೆಯವರಿಗೆ ಅವ್ರ ಸೋದರ ಮಾವನ ಕಡೆಯಿಂದ, ಅವ್ರ ಸೋದರ ಮಾವನಿಗೆ ಅವ್ರ ಸೋದರ ಮಾವನ ಕಡೆಯಿಂದ. ಅಂದರೆ ತಾಯಿಯ ಪರಂಪರೆ, ಮಾತೃ ಪರಂಪರೆ ಹಡ್ಕೊಂಬಂದ್ಬಿಟ್ಟಿದೆ. ಇಲ್ಲಿ ಬಹಳ ಸಾಧನೆ ಮಾಡಿಸಿದ್ದಾರೆ. ಆದರೆ ಮುಂದೆ ಬರ್ತಾ 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 ನನಗೆ ಅನೇಕ ದಿವ್ಯ ಶಕ್ತಿಗಳ ದರ್ಶನ ಆಯಿತು. ಕೆಲವೊಮ್ಮೆ ನಾನು ಏಕಾಂತದಲ್ಲಿ ಎಷ್ಟೆಷ್ಟು ಅಂದರೆ 2 ವರ್ಷ 3 ವರ್ಷ ಬಟ್ಟೆಗೆಲ್ಲ ಏನಿಲ್ಲ, ಹಾಗೆ ಓಡಾಡ್ತಾಯಿದ್ದೆ. ಎಚ್ಚರಿಕೆ ಇಲ್ಲ ನನಗೆ. ನಾನು ಇರ್ತಾ ಇದ್ದಿದ್ದೆ ವನಗಳಲ್ಲಿ. ಈ ಕೊಡಚಾದ್ರಿ ಅಂತ ಕೇಳಿರ್ಬೋದು ನೀವು, ಕೊಡಚಾದ್ರಿ ಇರ್ಬೋದು, ಆಮೇಲೆ ಹಿಮಾಲಯದ ತಪ್ಪಲು ಪರ್ವತಗಳಿರ್ಬೋದು. ನಾನು ಎಲ್ಲಿ ಹೋದರೂ ನನ್ನ ಜವಾಬ್ದಾರಿ ತೊಗೊಂಡಿಲ್ಲಪ್ಪ. ಊಟಕ್ಕೆ ಇರಬಹುದು ಅಥವಾ ಶೆಲ್ಟರ್ಗಿರ್ಬೋದು, ಪ್ರತಿ ಬಂದು ಅಲ್ಲಿ ಯಾರೋ ಒಬ್ಬರು ಅಲ್ಲಿ ಬಂದುಬಿಟ್ಟು ನಂಗೆ ಅದನ್ನು ಅವರು ಗೈಡ್ ಮಾಡೋರು, ಅದನ್ನೆಲ್ಲವನ್ನೂ ಕೂಡ ನನಗೆ ಅವರು ಒದಗಿಸ್ಕೊಡ್ತಾಯಿದ್ರು. ಆಶ್ಚರ್ಯ ಅಂದರೆ ಇದನ್ನೆಲ್ಲ ಮಾಡಬೇಕಾದ್ರೆ ತುಂಬ ಜನ ದುಡ್ಡು ಕಾಸು ಇಟ್ಕೊಂಡು ಸನ್ಯಾಸಿಗಳನ್ನ ನೋಡೋಕ್ಕೆ ಕುಂಭಮೇಳಕ್ಕೆ ಹೋದೆ, ಅದನ್ನು ಕಲ್ತ್ಕೊಂಬರಕ್ಕೆ ಹೋದೆ, ಇದನ್ನು ಬಹಳ ಖರ್ಚು ಮಾಡ್ತಾರೆ. ಏನೂ ಖರ್ಚು ಮಾಡಬೇಕಾದಿಲ್ಲ. ದೇವರನ್ನು ನೀವು ಹುಡ್ಕೊಂಡು ಹೋಗಬೇಡಿ, ದೇವರು ನಿಮ್ಮನ್ನು ಹುಡ್ಕೊಂಬರ್ತಾನೆ. ಗುರುಗಳನ್ನು ನೀವು ಹುಡ್ಕೊಂಡು ಹೋಗಬೇಡಿ, ಗುರುಗಳು ನಿಮ್ಮನ್ನು ಹುಡ್ಕೊಂಬರ್ತಾರೆ. ಆದರೆ ಆ ದೇವರು ನಮ್ಮನ್ನು ಹುಡ್ಕೊಂಬರ್ಬೇಕಾದ್ರೆ, ಆ ಗುರುಗಳು ನಮ್ಮನ್ನು ಹುಡ್ಕೊಂಡು ಬರಬೇಕಾದ್ರೆ ನಮಗೆ ದೇವರು ಬೇಕೇ ಬೇಕು ಅನ್ನೋ ತುಡಿತ ನಮಗಿರಬೇಕು. ಆ ಗುರುಗಳು ನಮಗೆ ಸಿಗಲೇಬೇಕು ಎನ್ನುವ ಭವ್ಯವಾದ ಭಾವ ನಿಮ್ಮಲ್ಲಿ ಬಲಿತಿರಬೇಕು. ಆಗ ಮಾತ್ರ ಅವ್ರು ಹುಡ್ಕೊಂಬರೋದು. ಈಗ ಒಂದು ಮಗು ನೋಡಿ, ಅಳ್ತಾ ಒಂದು ಎಲ್ಲೋ ಮಲ್ಕೊಂಡಿರುತ್ತೆ, ಅಳ್ತಾ ಇರುತ್ತೆ. ಅವ್ರ ಸೋದರ ಮಾವ ಎತ್ಕೋತಾನೆ, ಅಳು ನಿಲ್ಲಿಸಲ್ಲ. ಅವ್ರ ಅತ್ತೆ ಎತ್ಕೋತಾಳೆ, ಅಳು ನಿಲ್ಲಿಸಲ್ಲ. ಚಿಕ್ಕಮ್ಮ ದೊಡ್ಡಪ್ಪ ಯಾರ್ಯಾರೋ ಪಕ್ಕದ ಮನೆಯವರೆಲ್ಲ ಬಂದು ಎತ್ಕೋತಾರೆ. ಸ್ವಲ್ಪ ಹೊತ್ತು ಮಾತ್ರ ಅಳು ನಿಲ್ಲಿಸುತ್ತದು. ಆದರೆ ಅವರ ತಾಯಿ ಬಂದು ಎತ್ಕೊಂಡ ತಕ್ಷಣ ಅದು ಅಳು ನಿಲ್ಲಿಸುತ್ತೆ. ಹಾಗೆ ದೇವರು ಅನ್ನೋದು ಅಥವಾ ಗುರುಗಳು ಅನ್ನೋದು ತಾಯಿಗೆ ಸಮಾನರು ಅನ್ನೋದಕ್ಕಿಂತ ಹೆಚ್ಚಾಗಿ ತಾಯಿಗಿಂತ ಹೆಚ್ಚು. ಅವರು ನಮ್ಮನ್ನು ಎತ್ಕೊಂಡಿದ್ದಾರೆ. ಹಾಗಾಗಿ ನನಗೆ ಕಷ್ಟಗಳಾಗಿದೆ, ಸಮಾಜದಿಂದ ಕಷ್ಟಗಳು ತುಂಬ ಆಗಿದೆ. ಅದು ಕಷ್ಟಗಳು ಅಂತ ಅಂದ್ಕೊಳ್ಳಲ್ಲ. ಯಾಕೆ ನಾವೊಂದು ಸಬ್ಜೆಕ್ಟನ್ನು ಓದಲೇಬೇಕು ಅಂತ ನಾವು ಪರೀಕ್ಷೆ ಕೂತ್ಕೊಂಡಾಗ ಅಲ್ಲಿ ಅನೇಕ ಜನ ವಿದ್ಯಾರ್ಥಿಗಳು ನಮ್ಮ ಫ್ರೆಂಡ್ಸ್ ಆಗಿ ಬರ್ತಾರೆ. ಅದರಲ್ಲಿ ಬೇರೆಯವ್ರು ಬೇರೆ ಥರ ಹ್ಯಾಬಿಟ್ಸ್ಗಳಿರುತ್ತೆ. ಒಬ್ಬರು ಮಾಂಸ ತಿಂತಾರೆ, ಒಬ್ಬರು ಹೆಂಡ ಕುಡಿತಾರೆ, ಇನ್ನೊಬ್ಬರು ಬೀಡಿ ಸೇರ್ತಾರೆ, ಸಿಗರೇಟ್ ಸೇರ್ತಾರೆ, ಏನೇನೋ ಬೇರೆ ಕೆಲವು ದೇವ್ರ ಜಪ ಮಾಡ್ತಾರೆ. ಹಲವಾರು ಜನಗಳ ಮಧ್ಯೆ ನಾವು ಬದುಕಬೇಕಾಗತ್ತೆ. ಅಲ್ಲಿ ಒಳ್ಳೆಯವರು ಕೆಟ್ಟವರು ಎಲ್ಲರ ಜೊತೆ ಬದುಕುತ್ತಾ ಇದ್ದರೂ ನನ್ನ ಸ್ವಂತಿಕೆಯನ್ನು ನಾನು ಉಳಿಸ್ಕೊಂಡು ಬಂದೆ. ಇದು ನನ್ನ ಅಧ್ಯಾತ್ಮದ ದೊಡ್ಡ ಪ್ರವಾಸ.